ನರಕಕ್ಕೆ ಸ್ವಾಗತ. ಅಮೆರಿಕಾಗೆ ಇರಾನ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಅಮೆರಿಕ ಸೇನೆಯ ಆಕ್ರಮಣದ ಬಗ್ಗೆ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ನರಕಕ್ಕೆ ಸ್ವಾಗತ. ಅಮೆರಿಕಾಗೆ ಇರಾನ್ ವಾರ್ನಿಂಗ್. ಅಮೆರಿಕ ಸೇನೆಯ ಆಕ್ರಮಣದ ಬಗ್ಗೆ ಇರಾನ್ ಎಚ್ಚರಿಕೆ. ಇರಾನ್ನ ಟೆಹರಾನ್ ಟೈಮ್ಸ್ ಮುಖಪುಟದಲ್ಲಿ ವಾರ್ನಿಂಗ್. ನರಕಕ್ಕೆ ಸ್ವಾಗತ ಎಂಬ ಶೀರ್ಷಿಕೆಯಡಿ ಓಪನ್ ವಾರ್ನ್ ಅನ್ನ ಕೊಟ್ಟಿದ್ದಾರೆ. ಇರಾನ್ ನೆಲಕ್ಕೆ ಕಾಲಿಡುವ ಅಮೆರಿಕ ಸೈನಿಕರು ಜೀವಂತ ಇರಲ್ಲ, ಅವರು ಶವ ಪೆಟ್ಟಿಗೆಯಲ್ಲಿ ಮಾತ್ರ ಅಮೆರಿಕಾಗೆ ವಾಪಸ್ ಆಗುವುದು. ದಿನಪತ್ರಿಕೆ ಲೇಖನದ ಮೂಲಕ ವಾರ್ನಿಂಗ್ ಕೊಟ್ಟ ಇರಾನ್. ಅಮೆರಿಕದ ಅತಿದೊಡ್ಡ ಘೋಷಣೆಗೆ ಮುನ್ನವೇ ಅಮೆರಿಕ ವಾರ್. ನರಕಕ್ಕೆ ಸ್ವಾಗತ. ಅಮೆರಿಕಾಗೆ ಇರಾನ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಅಮೆರಿಕ ಸೇನೆಯ ಆಕ್ರಮಣದ ಬಗ್ಗೆ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಅಮೆರಿಕ ಹೇಳ್ತಾ ಇತ್ತು, ಇರಾನ್ನ ಒಳಗಡೆ ಅಂದ್ರೆ ಇರಾನ್ ದೇಶದ ಒಳಗಡೆ ನುಗ್ಗಿ ಹೊಡಿತೇವಿ ಎನ್ನುವಂತ ಮಾತನ್ನ. ಬೂಟ್ಸ್ ಆನ್ ದ ಅರ್ತ್ ಅಂತ ಏನೋ ಒಂದು ವರ್ಡ್ ಬರುತ್ತೆ, ಆ ರೀತಿಯಲ್ಲಿ ಯುದ್ಧವನ್ನ ಪ್ರಾರಂಭ ಮಾಡ್ತೀವಿ ಅಂತ ಅಮೆರಿಕ ಹೇಳುತ್ತೆ. ಇದಕ್ಕೆ ಇರಾನ್ ಈಗಾಗಲೇ ವಾರ್ನಿಂಗ್ ಅನ್ನ ಕೊಟ್ಟಿದೆ. ನರಕಕ್ಕೆ ಸ್ವಾಗತ, ನಿಮಗೆ ನರಕದ ರೀತಿಯಲ್ಲಿ ನಾವು ದರ್ಶನವನ್ನ ಕೊಡ್ತೀವಿ. ಅಲ್ಲಿ ಯಾವೊಬ್ಬ ಸೈನಿಕನು ಸಹಿತ, ಅಮೆರಿಕದಿಂದ ಬಂದ ಯಾವೊಬ್ಬ ಸೈನಿಕನು ಸಹಿತ ಇಲ್ಲಿಂದ ಜೀವಂತವಾಗಿ ವಾಪಸ್ ಹೋಗೋದಿಲ್ಲ, ಶವದ ಪೆಟ್ಟಿಗೆಯ ಮುಖಾಂತರ ಹೋಗ್ಬೇಕಾಗುತ್ತೆ ಅಮೆರಿಕಾಗೆ. ಇರಾನ್ ಓಪನ್ ವಾರ್ನ್ ಅನ್ನ ಕೊಟ್ಟಿದೆ. ಇರಾನ್ ನೆಲಕ್ಕೆ ಕಾಲಿಡುವ ಅಮೆರಿಕ ಸೈನಿಕರು ಜೀವಂತ ಇರಲ್ಲ, ಅವರ ಶವ ಪೆಟ್ಟಿಗೆಯಲ್ಲಿ ಮಾತ್ರ ಅಮೆರಿಕಾಗೆ ವಾಪಸ್ ಆಗೋದು. ದಿನಪತ್ರಿಕೆ ಲೇಖನದ ಮೂಲಕ ವಾರ್ನಿಂಗ್ ಅನ್ನ ಕೊಟ್ಟ ಅಮೆರಿಕದ ಅತಿ ದೊಡ್ಡ ಘೋಷಣೆಗೆ ಮುನ್ನವೇ ವಾರ್ನಿಂಗ್. ಎಸ್ ನೋಡಿ, ಇರಾನ್ ದೇಶದ ಒಳಗಡೆ ನುಗ್ಗಿ ಹೊಡಿತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಬೂಟ್ಸ್ ಆನ್ ದ ಅರ್ತ್ ಅನ್ನುವಂಥ ರೀತಿಯಲ್ಲಿ, ಅಂದ್ರೆ ಅಮೆರಿಕ ಸೈನಿಕರನ್ನೇ ಅಲ್ಲಿ ಇರಾನ್ ಒಳಗೆ ನುಗ್ಗಿಸಿ ಅಲ್ಲಿಂದಾನೇ ಡೈರೆಕ್ಟ್ ಆಗಿ ಫೈರ್ ಮಾಡುವಂಥದ್ದು. ಆ ರೀತಿಯಲ್ಲಿ ದಾಳಿಯನ್ನ ಮಾಡ್ತೀವಿ ಅಂತ ಅಮೆರಿಕ ಪ್ರತಿ ಸತಿನೂ ಇರಾನ್ಗೆ ಒಂದು ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಒಂದು ರೀತಿಯಾಗಿ ಭಯ ಹುಟ್ಟಿಸುವಂತ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇದೆ. ಇದಕ್ಕೆ ಇರಾನ್ ಹೇಳುತ್ತೆ, ಯಾವ ಅಮೆರಿಕ ಸೈನಿಕರು ನಮ್ಮ ನೆಲದ ಮೇಲೆ ಬಂದ್ರು ಸಹಿತ ಅವರನ್ನ ಜೀವಂತವಾಗಿ ಕಳಿಸುವುದಿಲ್ಲ, ಅವರನ್ನ ಶವದ ರೂಪದಲ್ಲಿ ಶವ ಪೆಟ್ಟಿಗೆಯಲ್ಲಿ ಹಾಕಿ ಅಮೆರಿಕಾಗೆ ಕಳಿಸ್ಬೇಕಾಗುತ್ತೆ. ಹಾಗಾಗಿ ನರಕಕ್ಕೆ ಸ್ವಾಗತ, ನಿಮಗೆ ನರಕದ ರೀತಿಯಲ್ಲಿ ನಿಮಗೆ ದರ್ಶನವನ್ನ ಕೊಡ್ತೀವಿ ನಾವು. ಯಾವೊಬ್ಬನು ಸಹಿತ, ಒಬ್ಬ ಸೈನಿಕರು ಸಹಿತ ಇಲ್ಲಿಂದ ಜೀವಂತವಾಗಿ ಹೋಗೋಕೆ ಸಾಧ್ಯ ಇಲ್ಲ ಅಂತ ಇರಾನ್ ಓಪನ್ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಇರಾನ್ನ ಪತ್ರಿಕೆಯಲ್ಲಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಈ ರೀತಿಯಾಗಿ ಟೆಹರಾನ್ ಟೈಮ್ಸ್ ನಲ್ಲಿ ವೆಲ್ಕಮ್ ಟು ಹೆಲ್ ಅಂತ ಪತ್ರಿಕೆಯಲ್ಲಿ ಪ್ರಕಟ ಮಾಡಲಾಗಿದೆ. ಓಪನ್ ಆಗಿ ವಾರ್ನ್ ಅನ್ನ ಕೊಟ್ಟಿದ್ದಾರೆ. ಟೆಹರಾನ್ ಟೈಮ್ಸ್ ದಿನಪತ್ರಿಕೆಯಲ್ಲಿ ಹೊರಡಿಸಿರುವಂತಹ ಒಂದು ಸುದ್ದಿ ಇದು. ವೆಲ್ಕಮ್ ಟು ಹೆಲ್. ಯಾರು ಇರಾನ್ ಒಳಗಡೆ ಬರ್ತೀರಾ, ಯಾವ ಸೈನಿಕ, ಅಮೆರಿಕ ಸೈನಿಕ ಇರಾನ್ಗೆ ಎಂಟ್ರಿಯನ್ನ ಕೊಡ್ತಾನೆ, ಒಬ್ಬನು ಸಹಿತ ಹೋಗೋದಿಲ್ಲ. ನರಕ ಇದು ಅವರಿಗೆ. ಶವದ ಪೆಟ್ಟಿಗೆಯಲ್ಲಿ ವಾಪಸ್ ಹೋಗೋದು ಆಗುತ್ತೆ ಅಮೆರಿಕಾಗೆ. ಶವದ ಪೆಟ್ಟಿಗೆಯ ಮುಖಾಂತರ ನಿಮಗೆ ನಾವಲ್ಲಿ ಕಳಿಸ್ಕೊಡ್ತೀವಿ ಅಂತ ದಿನಪತ್ರಿಕೆ ಲೇಖನದ ಮೂಲಕ ವಾರ್ನಿಂಗ್ ಅನ್ನ ಕೊಟ್ಟಿದೆ ಇರಾನ್ ಅಮೆರಿಕಾಗೆ. ಎಸ್, ಟ್ರಂಪ್ ಪದೇ ಹೇಳ್ತಾನೆ ಇದ್ರು, ಅಂದ್ರೆ ಒಂದು ವೇಳೆ ಇರಾನ್ ಏನಾದ್ರೂ ಬಗ್ಲಿಲ್ಲ ಕುಗ್ಲಿಲ್ಲ ಅಂತ ಅಂದ್ರೆ ನಾವು ಯಾವ ರೀತಿಯಾಗಿ ದಾಳಿ ನಡೆಸ್ತೇವೆ, ಎಷ್ಟು ಮಟ್ಟಿಗೆ ಹಾನಿಯನ್ನ ಮಾಡ್ತೇವೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಲ್ಲ. ಅಂದ್ರೆ ಯಾರನ್ನು ಸಹಿತ ಉಳಿಸೋದಿಲ್ಲ. ಇರಾನ್ನ ಆಡಳಿತ ವ್ಯವಸ್ಥೆ ಏನಿದೆ ಅದು ನಾವು ಹೇಳಿದಾಗೆ ನಡಿಬೇಕು, ಆ ರೀತಿಯಲ್ಲಿ ನಾವು ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ ಟ್ರಂಪ್ ಹೇಳ್ತಾ ಇರ್ತಾರೆ. ಇದಕ್ಕೆ ಓಪನ್ ವಾರ್ನಿಂಗ್ ಅನ್ನ ಕೊಟ್ಟಿದೆ ಇರಾನ್. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ, ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.